ಪಾಯಸ ಮಾಡೋದು ಗೊತ್ತಿದೆ ಅಂದ್ರು ಯಾವ ಅಳತೆಯಲ್ಲಿ ಮಾಡಬೇಕು ಅನ್ನೋ ಡೌಟು ತುಂಬ ಜನಕ್ಕೆ ಇದ್ದೇ ಇರುತ್ತೆ. ಸೊ ಪರ್ಫೆಕ್ಟ್ ಅಳತೆಯಲ್ಲಿ ಕ್ಯಾರೆಟ್ ಪಾಯಸನ ಯಾವ ರೀತಿ ಮಾಡೋದಂತ ನೋಡೋಣ. ಇದನ್ನ ಮಾಡೋದಕ್ಕೆ ಮೊದಲಿಗೆ ಸ್ಟವ್ ಮೇಲೆ ಬಾಣಲಿನ ಇಟ್ಕೊಂಡು ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ. ಇದನ್ನ ತುಂಬಾ ಫ್ರೈ ಮಾಡಬೇಡಿ, ಅಷ್ಟು ಟೇಸ್ಟ್ ಇರಲ್ಲ. ಹಾಗೇನೆ 2 ಮೀಡಿಯಂ ಸೈಜ್ ಕ್ಯಾರೆಟ್ನ ತುರಿದು ಅದನ್ನು ಸಹ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಅದೇ ಬಾಣಲಿಗೆ ಅರ್ಧ ಗ್ಲಾಸ್ ಅಷ್ಟು ನೈಲಾನ್ ಸಬ್ಬಕ್ಕಿನ ಹಾಕೊಂಡು ಸಬ್ಬಕ್ಕಿ ಎಲ್ಲ ಸಿಡಿಯೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇನ್ ಕೇಸ್ ನೀವು ದೊಡ್ಡ ಸಬ್ಬಕ್ಕಿ ತಗೊಳ್ಳೋದಾದ್ರೆ ಇನ್ನೂ 1-2 ಗ್ಲಾಸ್ ಎಕ್ಸ್ಟ್ರಾ ನೀರ್ ಹಾಕೊಂಡು ಬೇಯಿಸ್ಕೋಬೇಕು. ಈ ತರ ನೈಲಾನ್ ಸಬ್ಬಕ್ಕಿ ತಗೊಳ್ಳೋದಾದ್ರೆ 2 ಗ್ಲಾಸ್ ನೀರ್ ಹಾಕಿ 2-3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಈಗ ಇದಕ್ಕೆ ಅರ್ಧ ಲೀಟರ್ ಅಷ್ಟು ಗಟ್ಟಿ ಹಾಲು ಹಾಗೆ ಫ್ರೈ ಮಾಡಿಟ್ಟಿರೋ ಕ್ಯಾರೆಟ್ ತುರಿನ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ಗ್ಲಾಸ್ ಲೆಕ್ಕದಲ್ಲಿ ಹಾಲಿನ ಮೆಜರ್ಮೆಂಟ್ ಹೇಳೋದಾದ್ರೆ 4 ಗ್ಲಾಸ್ ಅಷ್ಟು ತಗೋಬೇಕು. ಕೊನೆಯಲ್ಲಿ 1 ಗ್ಲಾಸ್ ಅಷ್ಟು ಸಕ್ಕರೆನ ಹಾಕಿ ಚೆನ್ನಾಗಿ ಕುದಿ ಬಂದಾದ್ಮೇಲೆ ಏಲಕ್ಕಿ ಹಾಕಿ ದ್ರಾಕ್ಷಿ ಗೋಡಂಬಿ ಹಾಕಿ ಸ್ಟವ್ ಆಫ್ ಮಾಡಿ ಸರ್ವ್ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರೋ ಪಾಯಸ ರೆಡಿ.